ಅವರು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಪ್ರಾರಂಭದಲ್ಲಿ ಅವ್ರು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಹೇಳಿದ್ರು CCTV ಕ್ಯಾಮ್ರಾ ಇದೆ, ಅವ್ರು ಯಾರು ಸಂಬಂಧಿಗಳಲ್ಲ, ಆ ರೀತಿ ಆಗಿಲ್ಲ ಅಂತ, ಆ ರೀತಿ ಆಗಿಲ್ಲ ಅನ್ನೋ ಭಾವನೆನೂ ಹೇಳಿದ್ರು. ಅದಾದ್ಮೇಲೆ ಕೊನೆ ಎಂಡಿಂಗ್ ಬರ್ತಾ ಬರ್ತಾ ಹೇಳಿದ್ರು ಇದೊಂದು ಸ್ವಾಯತ್ತ ಸಂಸ್ಥೆ, ನಾವೇನು ಮಾಡಕ್ಕಾಗಲ್ಲ, ಎರಡೂ ಹೇಳಿದ್ರು. ಅದಕ್ಕೆ ಇರಬೇಕು ಮುಖ್ಯಮಂತ್ರಿಗಳು ಕೃಷ್ಣ ಬೈರೇಗೌಡರನ್ನೇ ಕಳಿಸಿರೋದು. ಅದೇ ನಮ್ಮ ಪ್ರಿಯಾಂಕಾ ಅವ್ರನ್ನ ಕಳಿಸಿದ್ರೆ, ಅದೇ ದಿನೇಶ್ ಅವ್ರು ಕಳಿಸಿದ್ರೆ ಆ ಸ್ಟೈಲೇ ಬೇರೆ ಇರೋದು, ಆ ಸ್ಟೈಲೇ ಬೇರೆ ಇದು. ಹೌದು ಆಗಿದೆ, ಇದಾಗಿಲ್ಲ, ಪ್ರಿಯಾಂಕಾ ಕ್ರಿಯಾಗಿ ಇಳಿರೋದು. ಈಗ KPSC ಮಾತಾಡೋಕೆ ಹೇಳಿದ್ರು. ಈಗ KPSC ಚರ್ಚೆ, ಪ್ರಿಯಾಂಕಾ ಬಗ್ಗೆ ಚರ್ಚೆ. ಈಗ ಆ 3 ಜನದ ಬಗ್ಗೆ ಕೂತವ್ರ, ದಿನೇಶ್ ಬಗ್ಗೆ ಚರ್ಚೆ. 3 ಜನನು ಬೆಸ್ಟ್ ಅವ್ರನ್ನ ಎತ್ತಿ ಈ ಲಾಸ್ಟ್ಗೆ ಹಾಕಿ ಒಂಥರ ಸೆಟ್ ದೋಸೆಗಳಿದ್ದಂಗೆ ಅವರು. ಸೆಟ್ ದೋಸೆ ಒಟ್ಟಿಗಿದ್ರೆ ಸಮಸ್ಯೆಗಳು ಆಯ್ತು, ಅದು ಹೇಳೋದು ಸಮಸ್ಯೆ. ಅಧ್ಯಕ್ಷರು, ಇಲ್ಲಿ ನಾನು ಕೃಷ್ಣ ಬೈರೇಗೌಡರಿಗೂ ಹೇಳ್ತೀನಿ, ನೀವು ಹಂಗೆ ಸಮಾಧಾನ ಹೇಳೋದ್ ಬದಲು KPSCಯಲ್ಲಿ ಯಾವುದೇ ಕರಪ್ಷನ್ ಇಲ್ಲ, ಅವರೆಲ್ಲ ಸತ್ಯ ಹರಿಶ್ಚಂದ್ರನ ಮೊಮ್ಮಕ್ಕಳು, ಅವ್ರು ಯಾರು ಆ ಥರ ಮಾಡೋದಿಲ್ಲ. CCTV ಕ್ಯಾಮ್ರಾ ಎಷ್ಟು ಅಕ್ಯುರೇಸಿ ಇದೆ ಅಷ್ಟೇ ಅಕ್ಯುರೇಸಿ ಅಲ್ಲಿರುವಂತ ಸದಸ್ಯರು ಅಂತ ಹೇಳ್ಬಿಟ್ಟಿದ್ರೆ ಮುಗ್ದೋಯ್ತು, ನಾವು ಕೂತ್ಕೊಂಡ್ಬಿಡ್ತಾ ಇದ್ರಿ. ಅವ್ರು ಹೇಳ್ತಾ ಇದಾರೆ ಸತ್ಯ ಹರಿಶ್ಚಂದ್ರ ಮೊಮ್ಮಕ್ಕಳಲ್ಲ, ಅದು ಸತ್ಯ ಹರಿಶ್ಚಂದ್ರ ಘಾಟ್ ಅಂತ ಹೇಳಿ ಇದರಲ್ಲಿ ಶ್ರೀರಾಮ್ಪುರದಲ್ಲಿ ಇರೋದು ಅಲ್ಲ. ಹಾಗೆ ಪ್ರಶ್ನೆ ನಾನು ಹೇಳ್ತಾ ಇರೋದು, ಪ್ರಪಂಚಕ್ಕೆ ಗೊತ್ತಿದೆ ಅದು ಮೋಸ ಅಂತ ಹೇಳಿ. ನಾನೇ ಕಳೆದ ಬಾರಿ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ನನಗೆ ಹೇಳಿದ್ದೀನಿ, ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ ನಾನು. ರಾಮನಗರದಲ್ಲಿ ಒಬ್ಬ ಮದುವೆ ಮಾಡಬೇಕು ಅಂತ ಹೇಳಿ ಒಬ್ಬ ಪವರ್ಫುಲ್ ಮನುಷ್ಯನ ಹತ್ರ ಹೋದಾಗ, ಅವತ್ತು ಪವರ್